ರೀತಿಯಾಗಿ ನಕಲಿ ಜೇನನ್ನ ಮಾರಾಟ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಓಡಾಡೋರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ. ಅಸಲಿ ಜೇನು ಅಂತ ಕಲಬೆರಕೆ ಜೇನನ್ನ ಮಾರಾಟ ಮಾಡಲಾಗ್ತಾ ಇದೆ. ಹೈವೇನಲ್ಲಿ ಲೀಟರ್ ಗಟ್ಟಲೆ ಜೇನು ಮಾರಾಟ ಮಾಡ್ತಾ ಇದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕಲಬೆರಕೆ ಜೇನು ಮಾರಾಟವನ್ನ ಬಯಲು ಮಾಡಿದೆ. ಜೇನು ಗೂಡಲ್ಲಿ ಹೆಚ್ಚು ಅಂದ್ರೆ 100 ಗ್ರಾಂ ಸಿಗುತ್ತೆ. ದಂಧೆಕೋರರಿಂದ 20 ಲೀಟರ್ ಜೇನು ಸಂಗ್ರಹ ಮಾಡಲಾಗಿತ್ತು. ಡಬ್ಬಿಗಳಲ್ಲಿ ಜೇನು ತುಂಬಿಟ್ಟು ರಸ್ತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ಕೇಳಿದ್ರೆ ಶುದ್ಧ ಜೇನಿದು ಅಂತ ಆ ವಂಚಕ ಪುಂಗಿ ಬಿಡ್ತಾ ಇದ್ದಾನೆ. ಅಸಲಿ ಜೇನು ಕೆಜಿಗೆ 1500ರಿಂದ 2000 ರೂಪಾಯಿ. ಕಡಿಮೆ ದರಕ್ಕೆ ಅಸಲಿ ಜೇನು ಅಂತ ಹೇಳಿ ಯಾಮಾರಿಸ್ತಾರೆ. ಕೆಜಿಗೆ 500ರಿಂದ 600 ರೂಪಾಯಿಗೆ ಈ ಜೇನನ್ನ ಮಾರಾಟ ಮಾಡುವಂಥದ್ದು. ಹಾಗಾಗಿ ಕಡಿಮೆಗೆ ಸಿಗುತ್ತಲ್ಲ ಅಂತ ಹೇಳ್ಕೊಂಡು ಅದನ್ನ ಮಾತನ್ನು ನಂಬಿಕೊಂಡು ಜನರು ಕೂಡ ಖರೀದಿಸ್ತಾರೆ. ಆದರೆ ಅದು ಸಂಪೂರ್ಣ ನಕಲಿ ಅನ್ನೋದು ಗೊತ್ತಾಗಿದೆ. ಕಲಬೆರಕೆ ಜೇನನ್ನ ನಕಲಿ ಅಂತ ಅಸಲಿ ಅಂತ ನಂಬಿಸ್ತಾರೆ. ರಸ್ತೆ ಪಕ್ಕದಲ್ಲೇ ಟೆಸ್ಟ್ ಮಾಡಿ ಕೂಡ ತೋರಿಸ್ತಾರೆ. ಅವರು ನೀವು ನಂಬಲೇಬೇಕು, ಅಷ್ಟು ಆ ಪ್ರಮಾಣದಲ್ಲಿ ಅವರು ಈ ಒಂದು ಕಲೆಯಲ್ಲಿ ನಿಪುಣರಾಗಿದ್ದಾರೆ. ಕಲಬೆರಕೆ ಜೇನನ್ನ ನೀರಲ್ಲಿ ಹಾಕಿ ಟೆಸ್ಟ್ ಮಾಡ್ತಾರೆ. ಬಟ್ಟೆ ಮೇಲೂ ಕೂಡ ಜೇನು ಹಾಕಿ ಪರೀಕ್ಷೆ ಮಾಡ್ತಾರೆ. ಅವರೇ ಹೇಳ್ಕೊಡ್ತಾರೆ ಹೆಂಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಕೊಂಡು. ಇದು ಅಸಲಿ ಜೇನು ಅಂತ ಹೇಳಿ ಅವರು ನಂಬಿಸ್ತಾರೆ. ಈ ಮೂಲಕ ಕಾಡುಗಳಿಂದ ಜೇನನ್ನ ತಂದಿದ್ದೀವಿ, ಎಲ್ಲೋ ಬಿಲ್ಡಿಂಗ್ ಇಂದ ತಂದಿದ್ದೀವಿ, ಈ ರೀತಿಯಾಗಿ ಹೇಳ್ಕೊಂಡು ಜನರನ್ನ ನಂಬಿಸ್ತಾರೆ. ಯಾವ ರೀತಿಯಾಗಿ ಟೆಸ್ಟ್ ಮಾಡಬೇಕು ಅಂತ ಕೂಡ ಅವರೇ ಹೇಳ್ತಾರೆ. ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಒರಿಜಿನಲ್ ಹೇಗಿದೆ ಅಂತ ಈಗ ತೋರಿಸ್ತಾ ಇದ್ದಾರೆ. ಜೇನು ಸಾಕಣೆ ಮಾಡುವಂಥವರೇ ಇದು ಒರಿಜಿನಲ್ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒರಿಜಿನಲ್ ಹೇಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಕಲಿ ಜೇನುಗಳು ಯಾವ ರೀತಿಯಾಗಿರುತ್ತೆ, ನಕಲಿ ಜೇನನ್ನ ಮಾರಾಟ ಮಾಡುವಂಥವರು ಒರಿಜಿನಲ್ ತಲೆ ಮೇಲೆ ಹೊಡೆದು ಹೇಳುವಂತೆ ಅದನ್ನು ವಿವರಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ನಾವು ಒರಿಜಿನಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಮನೆಯಲ್ಲಿ ಸಾಕಿರುವಂತಹ ಒರಿಜಿನಲ್ ಜೇನುತುಪ್ಪದ ಆ ಒಂದು ಗೂಡನ್ನ, ಅದರಲ್ಲಿರುವಂತಹ ಜೇನುಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.